ಆರ್ ಸಿ ಬಿಯ ಹೊಸ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಹಲೋ ನಮಸ್ಕಾರ, ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಎಲ್ಲರದ್ದು ಒಂದು ರಿಕ್ವೆಸ್ಟ್ ಮಾಡಬೇಕಿತ್ತು. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದೊತ್ತಿ ವೀಡಿಯೋಗೆ ಜಂಪ್ ಮಾಡೋಣ. ಇವತ್ತಿನ ವೀಡಿಯೋ ಗೊತ್ತು ನಿಮಗೆ. ಫಸ್ಟ್ ಮ್ಯಾಚ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. KKR ವರ್ಸಸ್ RCB. ಏನೇನಾಯಿತು, ಯಾಕೆ RCB ಸೋಲ್ತು, KKR ಚೆನ್ನಾಗಿ ಆಡಿದ್ರು ಇಲ್ಲ RCB ಚೆನ್ನಾಗಿ ಆಡಿದ್ರು ಅಂತ ಡಿಸ್ಕಸ್ ಮಾಡೋಣ. ಆ್ಯಸ್ ಯೂಶ್ವಲ್ ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ, ಏನೋ RCB ಟಾಸ್ ವಿನ್ ಆದರೆ ಚೇಸ್ ಡೌನ್ ತೊಗೊತಾರೆ, ಬೌಲಿಂಗ್ ತೊಗೊತಾರೆ. KKR ಏನು ಮ್ಯಾಟ್ರ್ ಆಗ್ತಿರಲಿಲ್ಲ, ಯಾಕಂದರೆ ಅವ್ರು ಬ್ಯಾಟಿಂಗು ಚೆನ್ನಾಗಿ ಆಡ್ತಾರೆ, ಫಸ್ಟ್ ಇಲ್ಲ ಡಿಫೆಂಡು ಚೆನ್ನಾಗಿ ಮಾಡ್ಕೊತಾರೆ. ಸೊ ಅವ್ರಿಗೇನು ಮ್ಯಾಟ್ರ್ ಆಗಿರಲಿಲ್ಲ. RCBಗೆ ಮ್ಯಾಟ್ರ್ ಆಗಿತ್ತು, ಯಾಕಂದರೆ ಅವ್ರ ಬಾಲಿಂಗು, ನಮ್ಮದು ಬಾಲಿಂಗ್ ವೀಕ್ ಇದೆಯಲ್ಲ. ಸೊ ಅದಕ್ಕೆ ಟಾಸ್ ವಿನ್ ಆದ ತಕ್ಷಣ ಬಾಲಿಂಗ್ ತೊಗೊಂಡಿದ್ದು. ಸ್ಟಾರ್ಟಿಂಗಲ್ಲಿ ನನಗೆ ಇಷ್ಟ ಆಗಿದ್ದಂದರೆ ಸುನಿಲ್ ನಾರಾಯಣ್ ಅವ್ರಿಗೆ ರನ್ ಕೊಡ್ದಲೇ ಅವ್ರಿಗೊಂದು ಐಡಿಯಾ ಪ್ಲ್ಯಾನ್ ಮಾಡ್ಕೊಬಂದಿದ್ದು. ಅವರಿಗೆ ಏನಂದರೆ ಪ್ಲ್ಯಾನು ಲೆಂತಲ್ಲಿ ಏನು ಹಾಕೋದು ಬೇಡ, ಲೆಂತು ಶಾರ್ಟ್ ಪಿಚ್ಚಲ್ಲಿ ಹಾಕಿದ್ರೆ ಹೊಡಿತಾ ಇದ್ದಾರೆ ಅಂತ ಗೊತ್ತು. ಅದಕ್ಕೆ ಎಲ್ಲ ಫುಲ್ಲರ್ ಲೆಂತು, ಯಾರ್ಕರು ಇಲ್ಲ ಫುಲ್ಲರ್ ಲೆಂತು, ಅದು ಬ್ಯಾಟಿಂದ ಆಚೆ ಆಗ್ತಿದ್ರು ಅವ್ರಿಗೆ. ಸೊ ಅವ್ರಿಗೆ ರನ್ನೇ ಕೊಟ್ಟಿಲ್ಲ. ಸೊ ಅವರು ಬೀಸೋಕ್ಕೋಗಿ ಸ್ಲೋವರ್ ಒನ್ನಿಗೆ SDLಗೆ ವಿಕೆಟ್ ಕೊಡ್ತಾರೆ. ಇನ್ನೊಬ್ಬರಿಗೆ ಅದೇ ಥರ ಪ್ಲ್ಯಾನ್ ಮಾಡಿದರೆ ಎಷ್ಟೊಂದು ರನ್ ಬರ್ತಾ ಇರಲಿಲ್ಲ ಮೋಸ್ಟ್ಲಿ. ಯಾರಿಗೆ ಅಂದರೆ ಅದು ಸಾಲ್ಟ್ ಅವ್ರಿಗೆ. ಯಾರಿಗೂ ಇವನು ಲೋಕಿ ಫರ್ಗ್ಯೂಸನ್ 1 ಓವರಲ್ಲಿ ಎಲ್ಲ ಬೌಂಡ್ರೀಸೇ, 28 ರನ್ನು. ತಿಕ್ಲು ಮಗ ಸುಮ್ಮನೆ ಬರೀ ಲೆಂತಲ್ಲೇ ಆಗ್ತಾ ಇದ್ದಾನೆ. ಮೂರನೇ ಬಾಲೇನ ಚೆನ್ನಾಗಿ ಹಾಕಿದ್ದ, ಅದು ಬೌಂಡ್ರಿ ಹೊಡೆದ. ಅದೇ ಬಾಲ್ನ ರಿಪೀಟ್ ಮಾಡೋದ್ಬಿಟ್ಟು ತಿರ್ಗಾ ಶಾರ್ಟೇ ಆಗ್ತಾ ಇದ್ದಾನೆ. ಅವ್ನು ಗೊತ್ತು ಶಾರ್ಟಿಗೆ ಚೆನ್ನಾಗಿ ಆಡ್ತಾರೆ ಫುಲ್ಲು, ಅವನು ಇಂಗ್ಲೆಂಡ್ ಅವನು ಫುಲ್ಲಿಗೆ ಚೆನ್ನಾಗಿ ಆಡ್ತಾನೆ ಅಂತ ಗೊತ್ತಿದ್ರು ಬರೀ ಶಾರ್ಟೇ ಆಗ್ತಾ ಇದ್ದಾನೆ. ಆ ಓವರ್ ಹೆವಿ ಕಾಸ್ಟ್ಲಿ ಆಯಿತು, 28 ರನ್ ಬಂತು. ಅದಾದಮೇಲೆ ಹೆಂಗೋ ಇವತ್ತು ಸಿರಾಜು ಪವರ್ ಪ್ಲೇಯಲ್ಲಿ ಚೆನ್ನಾಗಿ ಮಾಡಿದ್ರು. 3 ಓವರಲ್ಲಿ 20 ರನ್ನು, 1 ವಿಕೆಟ್ ತೆಗೆದ್ರು. ಆ ಸಾಲ್ಟ್ದು ಅವನದೇ ವಿಕೆಟ್ ತೆಗೆದಿದ್ದು. ಅಲ್ಲೇ ಎಷ್ಟು ಪವರ್ ಪ್ಲೇಯಲ್ಲಿ 75 ಏನೋ ಬಂದುಬಿಟ್ರು 6 ಓವರ್ಸ್ಗೆ 2 ವಿಕೆಟ್ ಕಳ್ಕೊಂಡು KKR ಅವರು. ಅದಾದಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಪಾರ್ಟ್ನರ್ಶಿಪ್ ಬೆಳೆಸ್ತಾಯಿದ್ರು ವೆಂಕಟೇಶ್ ಅಯ್ಯರು ಮತ್ತು ಶ್ರೇಯಸ್ ಅಯ್ಯರ್ ಅವರು. ಅದಾದಮೇಲೆ ಕ್ಯಾಮ್ರಾನ್ ಗ್ರೀನ್ ಮತ್ತು ಎಂಥ ಕ್ಯಾಚ್ ಗುರು ಹಿಡಿದಿದ್ದು, ರಘುವಂಶಿದು ಕ್ಯಾಚು 3 ವಿಕೆಟ್ ಏನೋ ಬಿದ್ದಿದ್ದಲ್ಲ ಪವರ್ ಪ್ಲೇಯಲ್ಲಿ, ಸಾರಿ, ಮಸ್ತ್ ಕ್ಯಾಚ್ ಹಿಡಿದಿದ್ರು ಎಗ್ರಿ ಕ್ಯಾಮ್ರಾನ್ ಗ್ರೀನ್ ಅವರು. ಅದು ಬಾಲರ್ಸ್ ವಿಕೆಟ್ ಅಲ್ಲ, ಮೋಸ್ಟ್ಲಿ ಫೀಲ್ಡಿಂಗ್ ವಿಕೆಟೇ ಅದು. ಮಸ್ತ್ ಕ್ಯಾಚ್ ಹಿಡಿದ್ರು. ಅದಾದಮೇಲೆ ನಿಮಗೆ ವೆಂಕಟೇಶ್ ಅಯ್ಯರದು ಇವರು ಶಾರ್ಟ್ ಬೌನ್ಸರ್ ಹಾಕಿ ವಿಕೆಟ್ ತೆಗಿತಾರೆ ಕ್ಯಾಮ್ರಾನ್ ಗ್ರೀನ್ ಅವರು. ಇವತ್ತು ಕ್ಯಾಮ್ರಾನ್ ಗ್ರೀನ್ ಸಖತ್ತಾಗಿ ಮಾಡ್ತಾರೆ ಬಾಲಿಂಗು. ಎಷ್ಟು 30 ಇಲ್ಲ 28 ರನ್ಸ್ 4 ಓವರ್ಸಲ್ಲೇನೋ ಕೊಟ್ಟಿದ್ದು. ಅದು 1 ವಿಕೆಟ್ ತೆಗ್ದು, 1 ವಿಕೆಟ್ 2 ವಿಕೆಟು, 1 ವಿಕೆಟ್ ಅನ್ಕೊತೀನಿ ವೆಂಕಟೇಶ್ ಅಯ್ಯರದೊಂದೇ. ಅದಾದಮೇಲೆ ನಿಮಗೆ ರಿಂಕು ಸಿಂಗು ಮತ್ತು ಶ್ರೇಯಸ್ ಅಯ್ಯರ್ ಅವರು 50 ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇರ್ತಾರೆ. ಆಮೇಲೆ ತಿರ್ಗಾ ಹೆಂಗ ಲೋಕಿ ಫರ್ಗ್ಯೂಸನ್ ಲಾಸ್ಟ್ 3 ಓವರ್ ಚೆನ್ನಾಗಿ ಮಾಡ್ತಾರೆ. ಫಸ್ಟ್ ಓವರ್ ಹೆವಿ ಹೊಡೆಸ್ಕೊಂಡಿರ್ತಾರೆ, 28 ರನ್ನೇನೋ ಹೊಡೆಸ್ಕೊಂಡಿರ್ತಾರೆ. ಲಾಸ್ಟ್ ಓವರ್ ಚೆನ್ನಾಗಿ ಕಮ್ಬ್ಯಾಕ್ ಮಾಡ್ತಾರೆ. ಸೊ ಲಾಸ್ಟ್ ರಿಂಕು ಸಿಂಗ್ದು ಸ್ಲೋ ಕಟರ್ ಹಾಕ್ಬಿಟ್ಟು ವಿಕೆಟ್ ತೆಗಿತಾರೆ ರಿಂಕು ಸಿಂಗ್ದು ಥರ್ಡ್ ಮ್ಯಾನಲ್ಲಿ, ಶಾರ್ಟ್ ಥರ್ಡ್ ಮ್ಯಾನಲ್ಲಿ. ಅದು ಮಸ್ತು ಪ್ಲ್ಯಾನ್ ಮಾಡಿದ್ರು. ರಸಲ್ಗೂ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ರು. ರಸಲ್ಗೂ ಬ್ಯಾಟಿಗೆ ಕೊಡ್ತಾ ಇರಲಿಲ್ಲ, ಬರೀ ವೈಡ್ 6th ಇಲ್ಲ 5th ಲೆಂತಲ್ಲೇ ಆಗ್ತಾಯಿದ್ರು. ಚೆನ್ನಾಗಿ ಪ್ಲ್ಯಾನ್ ಮಾಡಿದರು. ಇನ್ನೊಬ್ಬಂಗೆ ಪ್ಲ್ಯಾನ್ ಮಾಡಲಿಲ್ಲ ಅಂದರೆ ಶ್ರೇಯಸ್ ಅವರು ಚೆನ್ನಾಗಿ ಆಡಿದ್ರು, 50 ಹೊಡ್ಕೊಂಡ್ರು 35 ಬಾಲ್ಸಿಗೇನೋ. ಅದಾದಮೇಲೆ ಅವ್ರದ್ದು ವಿಕೆಟು ಲಾಂಗ್ ರನ್ನಲ್ಲಿ ಕೊಟ್ಟರು. ಫ್ಯಾಫ್ ಡು ಪ್ಲೆಸಿಸ್ ಒಳ್ಳೆ ಕ್ಯಾಚ್ ಹಿಡಿದ್ರು. ಅದಾದಮೇಲೆ ನಿಮಗೆ ರಮದೀಪ್ ಸಿಂಗು ಅವರೇ, ನಾನು ಹೇಳಿದ್ದು ಅವರಿಂದನೇ ಮ್ಯಾಚ್ ಸ್ವಲ್ಪ ಇದಾಗಿದ್ದು ಅಂದ್ಕೊತೀನಿ. 9 ಬಾಲ್ಸಾ ಇಲ್ಲ 8 ಬಾಲ್ಸಾ ಎಷ್ಟು 22-25 ರನ್ಸ್ ಹೊಡೆದಿದ್ದಾರೆ. ಅಲ್ಲೇ ಹೆವಿ ಕಾಸ್ಟ್ಲಿ ಆಗಿದ್ದು. ಸಿರಾಜ್ ಲಾಸ್ಟ್ RCB ಡೆತ್ ಓವರ್ಸಲ್ಲಿ ರನ್ನು ಹೆವಿ ಲೀಕ್ ಮಾಡಿದ್ರು. ಲಾಸ್ಟ್ 5 ಓವರ್ಸಲ್ಲೇ 75 ರನ್ಸ್ ಏನೋ 75 ರನ್ಸಲ್ಲೇ ಬಿಟ್ಟರು. ಅಲ್ಲೇ ಮ್ಯಾಚ್ ಹೊರಟೋಗಿದ್ದು ಅಂತ ಹೇಳಬೇಕು. ಇದೆಲ್ಲ ಮಾಡಿ ಹಂಗೆ KKR ಒಂದು 50 ಪಾರ್ಟ್ನರ್ಶಿಪ್, ಇನ್ನೆಲ್ಲ 40 ಸಣ್ಣ ಪುಟ್ಟ ಪಾರ್ಟ್ನರ್ಶಿಪ್ ಬೆಳೆಸ್ಕೊಂಡು 222 222 ಟಾರ್ಗೆಟ್ ಕೊಡ್ತಾರೆ RCBಗೆ. ಅದು ಒಳ್ಳೆ ಟಾರ್ಗೆಟ್ ಆಗಿರುತ್ತೆ, ಯಾಕಂದರೆ ಡೇ ಗೇಮ್ ಆಗಿರೋದ್ರಿಂದ. ನೈಟ್ ಗೇಮ್ ಆಗಿದ್ರೆ ಒಂದು ಸ್ವಲ್ಪ ಕಮ್ಮಿ ಇರ್ತಿತ್ತು. ಸ್ವಲ್ಪ ಡೇ ಗೇಮ್ ಆಗಿರೋದ್ರಿಂದ ಡ್ಯೂ ಇರಲ್ಲ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಸೊ ಅದು ಒಳ್ಳೆ ಟಾರ್ಗೆಟ್ ಆಗಿತ್ತು RCB ಅವ್ರಿಗೆ. ಸ್ಟಾರ್ಟಿಂಗಲ್ಲಿ ನಿಮಗೆ 2 ಓವರ್ ಸರಿಯಾಗಿ ಸ್ಟಾರ್ಟ್ ಆಗುತ್ತೆ. ಮಿಚೆಲ್ ಸ್ಟಾರ್ಕು ಮತ್ತು ಹರ್ಷಿತ್ ರಾಣಾಗೆ ಚೆನ್ನಾಗೇ ಕ್ಲಾಸ್ ತೊಗೊತಾರೆ. ಅದಾದಮೇಲೆ ನಿಮಗೆ 3rd ಓವರಲ್ಲಿ ಹರ್ಷಿತ್ ರಾಣಾ ಫುಲ್ ಟಾಸ್ ಬಾಲ್ ಅದಿನ್ನೂ ಅದೇನಂದರೆ ಅದು ಕಾಂಟ್ರವರ್ಸಿ ವಿಕೆಟು. ಅವರು ಇದಕ್ಕೆ ತೊಗೊಂಡಿದ್ದಾರೆ, ಕ್ರೀಸಲ್ಲೇ ನಿಂತ್ಕೊಂಡು ವಿರಾಟ್ ಕೊಹ್ಲಿ ಅವ್ರದ್ದು ಅಲ್ಲಿಗೆ ತೊಗೊಂಡಿದ್ದಾರೆ ಇದು ರಿಸ್ಟ್ ಹೈಟ್ನ. ಏನೋ ಅವ್ರು ಮುಂದೆ ನಿಂತಿದ್ರಲ್ಲ, ಕ್ರೀಸಿಂದ ಮುಂದೆ ನಿಂತಿದ್ದಾರಲ್ಲ ವಿರಾಟ್ ಕೊಹ್ಲಿ, ಅಲ್ಲಿಂದ ತೊಗೊಂಡ್ರೆ ಮೋಸ್ಟ್ಲಿ ರಿಸ್ಟ್ ಹೈಟ್ಗಿಂತ ಜಾಸ್ತಿನೇ ಇರುತ್ತೆ. ಸೊ ಅದು ಗೊತ್ತಿಲ್ಲ, ಅದೇನೋ ರೂಲ್ಸ್ ಹಂಗೆ ಇದೆ ಅಂತೆ, ಏನು ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟು ವಿರಾಟ್ ಕೊಹ್ಲಿ ವಿಕೆಟು ಸ್ಲೋವರ್ ಒನ್ಗೆ ವಿಕೆಟ್ ತೆಗಿತಾರೆ ಹರ್ಷಿತ್ ರಾಣಾ ಅವರು. ಅನ್ಫಾರ್ಚುನೇಟ್, ಏನು ಮಾಡೋಕ್ಕಾಗಲ್ಲ. ಆದಮೇಲೆ ನಿಮಗೆ ನೆಕ್ಸ್ಟ್ ಓವರೇ ಇವ್ರನ್ನ ತರ್ತಾರೆ, ಸ್ಪಿನ್ನರ್ನ ತರ್ತಾರೆ.
ಶ್ರೇಯಸ್ ಅಯ್ಯರ್ ಅವರು ವರುಣ್ ಚಕ್ರವರ್ತಿನ. ಸೊ ವರುಣ್ ಚಕ್ರವರ್ತಿಗೆ ಲಾಂಗ್ ಆನ್ಗೆ ಹೊಡೆಯೋಕೆ ಹೋಗ್ಬಿಟ್ಟು ಕ್ಯಾಚ್ ಕೊಡ್ತಾರೆ ಫಾಫ್ ಡು ಪ್ಲೆಸಿಸ್ ಅವರು. ಆ್ಯಸ್ ಯೂಶುವಲ್ ಅವ್ರ ಸ್ಪಿನ್ನರ್ಸಿಗೆ ಇನ್ನೂ ಇದು ಮಾಡ್ಕೋಬೇಕು. ಅದಾದಮೇಲೆ ನಿಮಗೆ ಪಾರ್ಟ್ನರ್ಶಿಪ್ ಬೆಳೆಸೋದು ನಿಮಗೆ ವಿಲ್ ಜಾಕ್ಸ್ ಮತ್ತು ನಮ್ಮ ರಜತ್ ಪಟಿದಾರು ಏನು ಆಡ್ತಾರೆ ಗುರು. ಅವರಿಬ್ಬರು ಒಂದು 2 ಓವರ್ 3 ಓವರ್ ನೋಡ್ಕೊಂಡು ಆಡ್ತಾರೆ. ಅದಾದಮೇಲೆ ಇಟ್ಕೊತಾರೆ ನೋಡಿ ಸ್ಪಿನ್ನರ್ಸ್ಗೆ ಸುಯೇಶ್ ಶರ್ಮಾ ಮತ್ತು ವರುಣ್ ಚಕ್ರವರ್ತಿ ಮತ್ತು ಇವನಿಗೂ ಸುನಿಲ್ ನಾರಾಯಣ್ಗೂ ಬಿಡಲ್ಲ ಗುರು. 12 ಓವರ್ಸಲ್ಲೇ 140 ಇಲ್ಲ 145 ಏನೋ ಇದ್ವಿ ನಾವು. ಹಂಗೆ ಹೊಡೆದಿದ್ವಿ, ಏನು ಸಿಕ್ಸ್ಗಳು. ವಿಲ್ ಜಾಕ್ಸು ಇವರು ಹೊಡಿತಾರೆ, ಮಿಚೆಲ್ ಸ್ಟಾರ್ಕ್ಗೆ 3 ಸಿಕ್ಸ್ ಹೊಡಿತಾರೆ ಒಂದು ಓವರಲ್ಲಿ, ಮಸ್ತು. ಮತ್ತು ಇವರು ಅಷ್ಟೇ ನಮ್ಮ ರಜತ್ ಪಟಿದಾರ್ ಸ್ಪಿನ್ನರ್ಸ್ಗೆ ಏನು ಹೊಡಿತಾರೆ ಗುರು. ಸುಯೇಶ್ ಶರ್ಮಾಗಂತೂ 3 ಸಿಕ್ಸು ಚಿಂದಿ. ಮತ್ತು ಸುನಿಲ್ ನಾರಾಯಣ್ಗೂ 2 ಸಿಕ್ಸು. ಮಸ್ತು ಕಮ್ ಬ್ಯಾಕ್ ಮಾಡಿದ್ರಿ ಕೊಂಡ್ರು. ಅದು ಯಾಕೋ ಹಿಂಗೆ ಮಾಡ್ತೀರಾ. 14th ಓವರ ಮೋಸ್ಟ್ಲಿ 14th ಓವರ್ ಅನ್ಕೊತೀನಿ. 14th ಓವರು 13th ಓವರ್ಗೂ ಮಸ್ತ್ ಆಡಿರ್ತಾರೆ. ಇವರಿಬ್ಬರೇ ಅಂಡ್ರ 110 ಇಲ್ಲ 102 ಪಾರ್ಟ್ನರ್ಶಿಪ್ ಏನೋ ಬೆಳೆಸಿರ್ತಾರೆ. ಬರೀ 48 ಬಾಲ್ಸಲ್ಲೇನೋ ಮಸ್ತ್ ಆಡಿರ್ತಾರೆ ವಿಲ್ ಜಾಕ್ಸು ಮತ್ತು ರಜತ್ ಪಟಿದಾರು. ಅದಾದಮೇಲೆ ನಿಮಗೆ ರಸಲ್ನ ತತ್ತಾರೆ. ರಸಲ್ ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದುಬಿಡ್ತಾರೆ. ಅದು ಇಬ್ಬರು ಸೆಟ್ ಆಗಿರೋ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ಮತ್ತು ರಜತ್ ಪಟಿದಾರು. ವಿಲ್ ಜಾಕ್ಸ್ ಲಾಂಗ್ ಆನ್ ಹೊಡೆಯೋಕೆ ಹೋಗಿ ಕ್ಯಾಚ್ ಕೊಡ್ತಾರೆ. ಮತ್ತು ರಜತ್ ಪಟಿದಾರು ಸ್ಲೋ ಕಟರು ಬೀಸಕ್ಕೆ ಹೋಗ್ಬಿಟ್ಟು ಇಲ್ಲೇ ಮಿಡ್ ವಿಕೆಟಲ್ಲಿ ವಿಕೆಟ್ ಕೊಡ್ತಾರೆ. ಸೊ ಅವರಿಬ್ಬರು ಸೆಟ್ ಆಗಿರೋ ಬ್ಯಾಟ್ಸ್ಮನ್ನ ವಿಕೆಟ್ ತೆಗೆದುಬಿಡ್ತಾರೆ. ರಸಲು ಅಲ್ಚೂರು ಒಂದು ಸ್ವಲ್ಪ ಇದಾಗುತ್ತೆ, ಆದರೂ ಏನು ಅಷ್ಟೊಂದು ಇದಿರಲ್ಲ. 50 ಬಾಲ್ಸಿಗೆ 83 ರನ್ಸ್ ಏನೋ ಬೇಕಿತ್ತು ಅಷ್ಟೇ. ಆರಾಮಾಗಿ ಹೊಡಿತಾರೆ ಅಂದ್ಕೊಂಡಿದ್ದೆ. ಇನ್ನು ಇಷ್ಟು 4 ಜನ ಬ್ಯಾಟ್ಸ್ಮನ್ ಇದ್ದರು. ಅದಾದಮೇಲೆ ನಿಮಗೆ ಬರೋದು ಕ್ಯಾಮ್ರನ್ ಗ್ರೀನ್ ಮತ್ತು ಕ್ಯಾಮ್ರನ್ ಗ್ರೀನು ಒಂದು 1 ಸಿಕ್ಸ್ ಹೊಡಿತಾರೆ. ಅದೇ ನೆಕ್ಸ್ಟ್ ಬಾಲ್ ಇನ್ನೊಂದು ಶಾರ್ಟ್ ಬಾಲ್ ಹಾಕ್ತಾರೆ ಸುನಿಲ್ ನಾರಾಯಣು. ಇನ್ನೊಂದು 6 ಹೊಡೆಯೋಕೆ ಹೋಗಿ ಕ್ಯಾಚ್ ಕೊಟ್ಬಿಡ್ತಾರೆ. ಅದಾದಮೇಲೆ ನಿಮಗೆ ಮಣಿಪಾಲ್ ಲೋಮ್ರೋ ಬರ್ತಾರೆ. ಮಣಿಪಾಲ್ ಲೋಮ್ರೋ ನಿಮಗೆ ಬಂದ ತಕ್ಷಣ ಒಂದು ಬೌಂಡ್ರಿ ಹೊಡೆದ್ಬಿಟ್ಟು ಡಿಫೆಂಡ್ ಮಾಡೋಕೆ ಹೋಗ್ಬಿಟ್ಟು ತಿರ್ಗಾ ಸುನಿಲ್ ನಾರಾಯಣ್ಗೆ ಒಂದೇ ಓವರಲ್ಲಿ 2 ವಿಕೆಟ್ ಕೊಡ್ತಾರೆ. ಅಲ್ಲೇ 4 ವಿಕೆಟ್ ಹೋಯಿತು. ರಸಲ್ ಓವರಲ್ಲಿ 2 ವಿಕೆಟು. ಸೊ ನಾರಾಯಣ್ ಓವರಲ್ಲಿ 2 ವಿಕೆಟ್ ಬಿದ್ದುಬಿಡುತ್ತೆ. ಅಲ್ಲೇ ಮ್ಯಾಚ್ ಒಂದು ಸ್ವಲ್ಪ ಗಂಟ್ಲಿಗೆ ಬಂದುಬಿಡುತ್ತೆ RCB ಫ್ಯಾನ್ಸ್ಗೆ. ಅಲ್ಲಿಂದ ನಮಗೆ ಇನ್ನು ಇಬ್ಬರೇ ಜೋಡಿ ಇರುತ್ತೆ. ದಿನೇಶ್ ಕಾರ್ತಿಕ್ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆದ ಸುಯೇಶ್ ಪ್ರಭುದೇಸಾಯಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡ್ತಾರೆ. ಅದಾದಮೇಲೆ 18th ಓವರು ಇವ್ರಿಗೆ ಕೊಟ್ಟಿರ್ತಾರೆ ಸುನಿಲ್ ನಾರಾಯಣ್. 18th 17th ಓವರ್ ಗೊತ್ತಿಲ್ಲ ನನಗೆ ನೀಟಾಗಿ. ಇಲ್ಲ 17th ಓವರ್ ಇವ್ರಿಗೆ ವರುಣ್ ಚಕ್ರವರ್ತಿಗೆ. ಅಲ್ಲಿ 4 ಬಾಲು ಡಾಟ್ ಮಾಡ್ತಾರೆ. ಅದೇ ಕಾಸ್ಟ್ ಆಗಿದೆ ಅಂದ್ಕೊತೀನಿ ಮ್ಯಾಚ್ ನಮಗೆ. ಸುಮ್ಮನೆ ಹೊಡೆದು ಸಿಂಗಲ್ ತೊಗೊಳಕ್ಕೆ ಏನು ಗುರು ನಿನಗೆ, ಬೌಂಡ್ರಿನೇ ಹೊಡಿಬೇಕಂತ ಇರಲಿಲ್ಲ. ನಮಗೆ ಓವರಿಗೆ ಬೇಕಾಗಿದೆ 9 ರನ್ಸ್ 10 ರನ್ಸ್ ಓವರ್ ಬೇಕಿದ್ದು. ನೀನು ಬೌಂಡ್ರಿ ಹೊಡೆಯೋದು ಬೇಕಿಲ್ಲ. ಆಲ್ರೆಡಿ ಒಂದು ಬೌಂಡ್ರಿ ಬಂದಿತ್ತು ಆ ಓವರಲ್ಲಿ. ಅಲ್ಲೇ ಮ್ಯಾಚು ಸ್ವಲ್ಪ ಇದಾಗಿದೆ ಅಂದ್ಕೊತೀನಿ. 4 ಡಾಟ್ ಬಾಲ್ ಆಡ್ತಾರೆ ಆ ಓವರಲ್ಲಿ. ಒಂದು 6 ಹೊಡಿತಾರೆ. 4 ಡಾಟ್ ಬಾಲು ಇಟ್ಟು ಕಾಸ್ಟ್ ಆಗುತ್ತೆ ಗುರು. ನೀನು ಸಿಂಗಲ್ ತೊಗೊಂಡು ದಿನೇಶ್ ಕಾರ್ತಿಕಾರ ಕೊಟ್ಟಿದ್ರೆ ಸ್ಟ್ರೈಕರ್ ರೊಟೇಟ್ ಆಗ್ತಿತ್ತು, ಸ್ಕೋರ್ ಬೋರ್ಡರ ಮೂವ್ ಆಗ್ತಿದ್ದೀವಿ. ಸೋತಿರೋದು ಎಷ್ಟು ರನ್ನಿಂದ ನಾವು 1 ರನ್ನಿಂದ. ಸೊ ಮ್ಯಾಟ್ರ್ ಆಗುತ್ತೆ. ನೀವು 4 ಡಾಟ್ ಬಾಲೆಲ್ಲ ಆಡ್ಕೊಂಡು ಒಂದೇ ಕ್ರೀಸಲ್ಲಿ ನಿಂತ್ಕೊಂಡ್ರೆ ಹೆವಿ ಮ್ಯಾಟ್ರ್ ಆಗುತ್ತೆ ಗುರು. ಮೋಸ್ಟ್ಲಿ ಅಲ್ಲೇ ಮ್ಯಾಚ್ ಇದಾಗಿದೆ ಅಂದ್ಕೊತೀನಿ. ಆಮೇಲೆ ದಿನೇಶ್ ಕಾರ್ತಿಕ್ ಮೇಲೆ ತುಂಬ ಪ್ರೆಷರ್ ಬಿತ್ತು. ಲಾಸ್ಟು 18th ಓವರ್ ಏನು ಗುರು ಹರ್ಷಿತ್ ರಾಣಾ ಪಾಪ ಬರೀ ಸ್ಲೋ ಓವರ್ 1 ಗುರು. ಬಾಲೇ ಕೊಡ್ತಾಯಿಲ್ಲ ಬರೀ 6 ರನ್ ಏನೋ ಕೊಟ್ಟಿದ್ದು ಅಷ್ಟೇ ಆ ಓವರಲ್ಲಿ ಹರ್ಷಿತ್ ರಾಣಾ. ಮಸ್ತ್ ಬಾಲಿಂಗ್ ಮಾಡಿದ್ರು. 18th ಓವರು ಸಖತ ಮಾಡಿದ್ರು. ಅದಾದಮೇಲೆ ನಿಮಗೆ 12 ಓವರ್ಸಲ್ಲಿ 33 ಏನೋ ಬೇಕಿರುತ್ತೆ. 12 ಓವರ್ಸ್ ಅಂತೀನಿ, ಸಾರಿ 12 ಬಾಲ್ಸಿಗೆ 33 ರನ್ಸ್ ಏನೋ ಬೇಕಿರುತ್ತೆ. ದಿನೇಶ್ ಕಾರ್ತಿಕ್ ಮೇಲೆ ಫುಲ್ಲು ಪ್ರೆಷರ್ ಇದ್ದೇ ಇರುತ್ತೆ. ಅವರು ಹೊಡಿತಾರೆ ಓವರಲ್ಲಿ ಒಂದು ಬೌಂಡ್ರಿ ಹೊಡಿತಾರೆ. ಲಾಸ್ಟ್ ಬಾಲು ಥರ್ಡ್ ಮ್ಯಾನ್ ಹಿಂದೆ ಸಿಕ್ಸ್ ಇಲ್ಲ ಬೌಂಡ್ರಿ ಹೊಡೆಯೋಕೆ ಹೋಗಿ ಅವರು ಅಷ್ಟೊಂದು ಪೇಸ್ ಹಾಕಿರಲ್ಲ. ಸ್ಲೋ ಬೌನ್ಸರ್ ಹಾಕಿದ್ದು ರಸಲ್ ಅವರು. ಸೊ ಅಷ್ಟೊಂದು ಪೇಸ್ ಸಿಗ್ದಲ್ಲೇ ವಿಕೆಟು ಹೊರಟೋಗುತ್ತೆ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಸಿಂಗಲ್ ತೊಗೊಂಡು ಅವರೇ ಸ್ಟ್ರೈಕ್ ಇಟ್ಕೊತಾರೆ. ನೆಕ್ಸ್ಟ್ ಓವರ್ ಹೆಂಗೋ ಮಿಚೆಲ್ ಸ್ಟಾರ್ಕೆ ಮಾಡಬೇಕು, ಅವ್ರು ಸ್ವಲ್ಪ ಫಾಸ್ಟಾಗಿ ಹಾಕ್ತಾರೆ, ಅವಾಗ ಸ್ವಲ್ಪ ಚಾನ್ಸ್ ಇರುತ್ತೆ ಅಂದ್ಕೊಂಡಿದ್ದೆ. ಸೊ ಅವರು ಏನೋ ಬೇರೆ ಪ್ಲ್ಯಾನ್ ಇಟ್ಕೊಂಡಿದ್ರೆ ದಿನೇಶ್ ಕಾರ್ತಿಕ್ ಅವರು. ಅಲ್ಲೇ ಹೋಯ್ತು ಅಂದ್ಕೊಂಡೆ. 19th ಓವರೇ ಮ್ಯಾಚ್ ಹೋಯ್ತು ಅಂದ್ಕೊಂಡೆ. ಅದಾದಮೇಲೆ ನಿಮಗೆ ಇವರು ನಮ್ಮ ಕರಣ್ ಶರ್ಮಾ ಏನು ಗುರು ಹೊಡೆದಿದ್ದು 3 ಸಿಕ್ಸ್ ಹೊಡೆದ್ರಲ್ಲ ಗುರು, ಮಸ್ತಿತ್ತು. ಅದು 18 ರನ್ನು ಆ ಓವರಲ್ಲೇ. 3 ರನ್ ಬೇಕಿದ್ದು ಅಷ್ಟೇ ನಮಗೆ. ಮಿಚೆಲ್ ಸ್ಟಾರ್ಕ್ಗೆ ಸರಿಯಾಗಿ ಹೊಡೆದ್ರು. ಅದು ಎಲ್ಲ ಸ್ಕ್ವೇರ್ ಸೈಡಲ್ಲೇ 3 ಸಿಕ್ಸು ಮಸ್ತ್ ಹೊಡೆದ್ರು ಮಾತ್ರ ಕರಣ್ ಶರ್ಮಾ ಅವರು. ಅದನ್ನು ನೋಡೋಕೆ ಚೆನ್ನಾಗಿತ್ತು ಅಷ್ಟೇ. RCBಯಿಂದ ಯಾರು ಅಂದ್ಕೊಂಡಿರಲಿಲ್ಲ, ಎಲ್ಲ TV ಆಫ್ ಮಾಡಿ ಹೋಗಿರ್ತಾರೆ ದಿನೇಶ್ ಕಾರ್ತಿಕ್ ಔಟ್ ಆದ ತಕ್ಷಣ. ಆದರೆ ಕರಣ್ ಶರ್ಮಾ ಮಿಚೆಲ್ ಸ್ಟಾರ್ಕಿಗೆ ಸರಿಯಾಗಿ ಬಾಯಿಗೆ ಬರ್ಸಿದ್ರು. KKR ಫ್ಯಾನ್ಸ್ಗೂ ಎಲ್ಲರಿಗೂ ಸರಿಯಾಗಿ ಬಾಯಿಗೆ ಬರ್ಸ್ಬಿಟ್ಟಿದ್ರು.
ಮಸ್ತ್ ಹೊಡೆದಿದ್ರು ಗುರು. ಒಂದು ಬಾಲು ಡಾಟ್ ಮಾಡ್ತಾರೆ, 3 ಬಾಲ್ 3 ಸಿಕ್ಸ್ ಹೊಡೆದಿರ್ತಾರೆ. ನಮಗೆ ಎರಡು ಬಾಲಿಗೆ 3 ರನ್ ಬೇಕಿರುತ್ತೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಸ್ಟ್ರೈಟೇ ಹೊಡೆಯೋಕೆ ಹೋಗ್ತಾರೆ. ಬಾಲರ್ಸ್ ಸ್ಟ್ರೈಟ್ ಹೊಡೆದ್ರೆ ಒಂದು 2 ರನ್ ಆರಾಮಾಗಿ ಸಿಗುತ್ತೆ. ಯಾಕಂದರೆ ಎಲ್ಲ ಫೀಲ್ಡರ್ಸು ಈ ಕಡೆ ಆ ಕಡೆ ನಿಂತಿರ್ತಾರೆ, ಮಿಡ್ ಆಫಲ್ಲಿ ನಿಂತಿರ್ತಾರೆ. ಸೊ ಸ್ಟ್ರೈಟಾಗಿ ಹೊಡೆದ್ರೆ ಒಂದು 2 ರನ್ ತೊಗೋಬೋದು ಅಂತ ಹೊಡೆಯೋಕೆ ಹೋಗ್ತಾರೆ. ಅದು ಸ್ಟ್ರೈಟಾಗಿ ಹೊಡಿತಾರೆ, ಆದರೆ ಕ್ಯಾಚ್ ಆಗಿಬಿಡುತ್ತೆ ಮಿಚೆಲ್ ಸ್ಟಾರ್ಕಿಗೆ. ಒಳ್ಳೆ ಕ್ಯಾಚ್ ಹಿಡಿತಾರೆ, ಕಮ್ಬ್ಯಾಕ್ ಮಾಡ್ತಾರೆ ಮಿಚೆಲ್ ಸ್ಟಾರ್ಕ್ ಅವರು 3 ಸಿಕ್ಸ್ ಹೊಡೆದ ತಕ್ಷಣ. ಅದಾದಮೇಲೆ ನಿಮಗೆ ಅಲ್ಲೇ ಮ್ಯಾಚ್ ತಿರ್ಗಾ ಟರ್ನ್ ಆಗುತ್ತೆ. ಆವಾಗ 1 ಬಾಲಿಗೆ 3 ರನ್ ಬೇಕಿರುತ್ತೆ. ಅದಾದಮೇಲೆ ಇವ್ರು ಬರೋದು ಲೋಕಿ ಫರ್ಗ್ಯೂಸನ್ನು, ವಿಕೆಟ್ ಕೈಯಲ್ಲಿರಲಿಲ್ಲ. ಸೊ ಒಂದು ಬಾಲಲ್ಲಿ 2 ರನ್ ಓಡೋಕೆ ಹೋಗ್ತಾರೆ, ಬರೀ 1 ರನ್ ಸಿಗುತ್ತೆ. ಸೊ ಅಲ್ಲಿಗೆ ನಾವು 1 ರನ್ನಿಂದ ಸೋಲ್ತೀವಿ. ಇಷ್ಟ ಆಗಿತ್ತು ಮ್ಯಾಚ್ಸು. ಒಳ್ಳೆ ಫೈಟ್ ಬ್ಯಾಕ್ ಕೊಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಈ ಥರ ಆಗ್ತಾ ಇರುತ್ತೆ. ಇವ್ರು ಬೇರೆ ಕಮೆಂಟ್ ಮಾಡಿದ್ರಪ್ಪ, ಗೌತಮ್ ಗಂಭೀರ್ ಅವರು ಒಳ್ಳೆ ಫೈಟ್ ಕೊಟ್ಟಿದ್ದಾರೆ RCB ಅಂತ. ಚೆನ್ನಾಗಿತ್ತು, ಫೈಟ್ ಬ್ಯಾಕನ್ನು ಕೊಟ್ಟರು. ಆದರೆ ಈ ಅಧ್ಯಾಯ ನಮಗೆ ಯಾಕೋ ಒಂಥರ ಮುಕ್ತಾಯ ಆಗ್ತಾಯಿದೆ. ನೋಡೋಣ. ನೆಕ್ಸ್ಟ್ ಮ್ಯಾಚ್ ಇರೋದು SRH ಮೇಲೆ. SRHದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಲಾಸ್ಟ್ ಮ್ಯಾಚು DC ಆದಮೇಲೆ ಅವ್ರು ನೆಕ್ಸ್ಟ್ ಟಾರ್ಗೆಟ್ 300 ಇಟ್ಕೊಂಡಿದ್ದಾರಂತೆ. ನೋಡೋಣ RCB ಮೇಲೆ ಅದು ಸಾಧಿಸ್ತಾರೆ ಏನೋ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ವಿಡಿಯೋ ಎಷ್ಟಾಗಿದೆ ಗೊತ್ತು ನಿಮಗೆ, ಏನೇನು ಮಾಡಬೇಕು ಅಂತ. ನೆಕ್ಸ್ಟು SRHದು ಪ್ರಿವ್ಯೂ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.